वो धर्म गुण सुंदर पर रेडी लरी इडी ऊरू डिडे बटल बत्ते ರಂడి ಹಾಯ್ ಹಲೋ ನಮಸ್ಕಾರ. ಪೂರ್ಣಸ್ ಕಿಚನ್ಗೆ ಸ್ವಾಗತ. ನಿಮ್ಮ ಮನೆ ನಿಮ್ಮ ಅಡುಗೆ ಎಪಿಸೋಡ್ 4. ಇವತ್ತು ನಾವೊಂದು ಹೊಸ ಅತಿಥಿಯ ಮನೆಗೆ ಬಂದಿದ್ದೇವೆ. ಯಾರ ಮನೆಗೆ ಬಂದಿದ್ದೀರಿ ಮತ್ತು ಏನು ಅವರು ರೆಸಿಪಿ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಎಲ್ಲ ನೋಡುವ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಪಾನ್ಸರ್ ಮಾಡಿದವರು ನಿಕ್ಸ್ ಮಸಾಲ ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್. ನಿಕ್ಸ್ ಮಸಾಲ ಎಲ್ಲ ಲೋಕಲ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗ್ತದೆ. ಸ್ವಯಂಭೂ ಹೋಮ್ ಬಿಲ್ಡಿಂಗ್ ವರ್ಕ್ಸ್ ಇಂಟೀರಿಯರ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಹಾಗಾದರೆ ನೋಡುವ, ನಮ್ಮ ಅತಿಥಿಯರನ್ನು ಪರಿಚಯ ಮಾಡಿಕೊಡುವ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ನೀರೇಬೈಲೂರಿಗೆ ಬಂದಿದ್ದೇವೆ. ಒಂದು ಹೊಸತು ಅತಿಥಿಯನ್ನು ನಾವು ಇಲ್ಲಿ ಪರಿಚಯ ಮಾಡ್ತಿದ್ದೇವೆ. ಅವರ ಪರಿಚಯ ಮಾಡೋಣ ಬನ್ನಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೀಪ್ತಿ ಶೆಟ್ಟಿ. ಇವತ್ತು ಏನು ರೆಸಿಪಿ ಮಾಡ್ತೀರಿ ನೀವು? ನಾನಿವತ್ತು ಗುಳ್ಳ ಎಣ್ಣೆಗಾಯಿ ಮಾಡ್ತಿದ್ದೀನಿ. ಗುಳ್ಳ ಎಣ್ಣೆಗಾಯಿ. ಹೌದು. ಶುರು ಮಾಡುವಲ್ಲ? ಶುರು. ನಮಸ್ತೆ. ಎಣ್ಣೆಗಾಯಿ ಮಾಡಲಿಕ್ಕೆ ಕೆಲವು ಸಾಮಗ್ರಿಗಳನ್ನು ರೆಡಿ ಮಾಡಿದ್ದಾರೆ. ಏನೆಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದಾರೆ ಎಲ್ಲ ನೋಡುವ. ಹೇಳ್ತೀರಾ? ಇದು ಎಣ್ಣೆಗಾಯಿ ಮಾಡಲಿಕ್ಕೆ ಗುಳ್ಳ, ಓಕೆ. ಆಮೇಲೆ ಟೊಮೆಟೊ, ಓಕೆ, ಸ್ವಲ್ಪ ಹುಳಿ, ನಿಂಬೆ ಹುಳಿ ಗಾತ್ರದಷ್ಟು, ಓಕೆ. ಆಮೇಲೆ ಮೆಣಸು, ಕಾಯಿ ಮೆಣಸು ಮತ್ತು ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಓಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು. ಇದು ನೆಲಗಡಲೆದ್ದು ಹುರಿದು ಪುಡಿ ಮಾಡಿದ್ದು. ಅದು ಒಂದು ಎಷ್ಟು ತಗೊಂಡಿದ್ದೀರಿ ನೀವು? ಇದನ್ನು ಒಂದು 100 ಗ್ರಾಮ್ ಅಷ್ಟು ತಗೊಂಡಿದ್ದೇನೆ. 100 ಗ್ರಾಮ್. ಹೌದು. ಮತ್ತೆ ಇದು ಮೆಣಸಿನ ಹುಡಿ, ಓಕೆ. ಮತ್ತೆ ಅರಿಶಿನ ಹುಡಿ, ಸರಿ. ಉಪ್ಪು, ಲವಂಗ, ಚಕ್ಕೆ. ಓಕೆ. ಇದೊಂದು ಎಷ್ಟು ಜನರಿಗೆ? ಇದು ಒಂದು 5-6 ಮಂದಿಗೆ ಮಾಡ್ತೇವೆ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಆಮೇಲೆ ಶುಂಠಿ, ಓಕೆ. ಆಮೇಲೆ ಸ್ವಲ್ಪ ಅರಶಿನ. ಇದು ಈಗ ಏನು ಸ್ಟಫಿಂಗಿಗೆ ರೆಡಿ ಮಾಡ್ತಿದ್ದೀರಾ? ಇದಕ್ಕೆ ಮಸಾಲೆ ಮಾಡಬೇಕಲ್ಲ, ಅದಕ್ಕೆ ಸ್ಟಫ್ ಮಾಡಿ. ಇದಕ್ಕೆ ಸ್ಟಫ್ ಮಾಡಿ ಮಸಾಲೆ ಮಾಡಿ. ಇಷ್ಟನ್ನು ನಾವು ರುಬ್ಕೊಳ್ಬೇಕು. ಸರಿ. ಇದು ಮಿಕ್ಸ್ ಆಗಿದೆ. ಇದಕ್ಕೆ ನೀರು ಹಾಕ್ಬೇಕಾ? ನೀರು ಬೇಕಾದ್ರೆ ಸ್ವಲ್ಪ, ಅಂದ್ರೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಗಟ್ಟಿ ಆದ್ರೆ ಬೇಕಾದ್ರೆ ಹಾಕ್ಬೋದು. ಈಗ ಇದು ಮಿಕ್ಸ್ ಆಗಿದೆ. ಇದೀಗ ಸಾಕಾ? ಈಗ ಅದು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಬೇಕು. ಈಗ ಗ್ರೈಂಡ್ ಮಾಡಿದ್ದು ಪೇಸ್ಟ್ ಅನ್ನು ಫ್ರೈ ಮಾಡ್ಕೊಳ್ತೀವಿ. ಸ್ವಲ್ಪ ಇದಕ್ಕೆ ಇದು ಹಾಕಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಹೌದು. ಸ್ವಲ್ಪ ಟೊಮೆಟೊ ಹಾಕೊಳ್ಬೇಕು. ಟೊಮೆಟೊ. ಇದು ಸ್ವಲ್ಪ ಹುಳಿ ಬರ್ತಾರಲ್ಲ, ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಲ್ಲ? ಹೌದು. ಇದು ಫ್ರೈ ಮಾಡ್ಕೋಬೇಕು. ಈಗಲ್ಲ ಅದು ಸ್ಟಫ್ ಮಾಡಲಿಕ್ಕೆ ಅದಕ್ಕೆ ಫ್ರೈ ಮಾಡ್ಕೊಳ್ತಿದ್ದೇನೆ. ಈಗ ಆಲ್ರೆಡಿ ಫ್ರೈ ಮಾಡ್ಕೊಂಡು ಆಲ್ರೆಡಿ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದಕ್ಕೆ ನಾನು ಫಿಲ್ ಮಾಡ್ಕೊಳ್ತಿದ್ದೇನೆ. ಓಕೆ. ಇದಕ್ಕೆ ಆಲ್ರೆಡಿ ಫಿಲ್ ಮಾಡ್ಕೊಂಡಿದ್ದೇನೆ. ಈಗ ನಂತರ
ಗ್ರೇವಿ ಮಾಡ್ಕೊಳ್ಬೇಕಲ್ಲ. ಹೌದು, ಅದಕ್ಕೋಸ್ಕರ ಇದು ನೀವು ಇಲ್ಲಿ ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. ಇಟ್ಟಿದ್ದಾರೆ ಸ್ಟಫಿಂಗ್ ಎಲ್ಲ. ಹೌದು. ಈಗ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಈರುಳ್ಳಿ, ಟೊಮೆಟೊ ಎಷ್ಟು ಹಾಕಿದ್ದೀರಿ ಇದಕ್ಕೆ? ನಾನು ಟೊಮೆಟೊ ಒಂದು 4 ಟೊಮೆಟೊ ಹಾಕಿದ್ದೇನೆ. ಈರುಳ್ಳಿ 4 ಹಾಕಿದ್ದೇನೆ. ಇದಕ್ಕೆ ಎಣ್ಣೆಗಾಯಿ ಮಾಡ್ಲಿಕ್ಕೆ ಮುಖ್ಯವಾಗಿ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಜಾಸ್ತಿ ಬೇಕು. ಯಾವ್ದು ಎಣ್ಣೆ ಯೂಸ್ ಮಾಡಬೇಕು? ನಾವು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು. ಇದು ಜಾಸ್ತಿಯಾಗಿ ಎಣ್ಣೆಯಲ್ಲೇ ಕಾಯಿ, ಹಾಗಾಗಿ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ನಾನು ಇದಕ್ಕೆ ಎಣ್ಣೆ ಹಾಕೊಳ್ತಿದ್ದೇನೆ. ಒಂದು ಅಂದಾಜು ಎಷ್ಟು ಅಂತ ಹೇಳ್ಬೋದು? 150-200 ml ಬೇಕು. 250 ml ಬೇಕಾಗ್ತದೆ. ಆಮೇಲೆ ಇದಕ್ಕೆ ಅದು ಸ್ವಲ್ಪ ಎಣ್ಣೆ ಕಾಯಿಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವು ಚಕ್ಕೆ, ಆಮೇಲೆ ಸ್ವಲ್ಪ ಲವಂಗ, ಆಮೇಲೆ ಸ್ವಲ್ಪ ಫ್ಲವರ್ ಹಾಕ್ತಿದ್ದೇನೆ. ಆಮೇಲೆ ಒಂದು ಎಲೆ ಎಣ್ಣೆಯಲ್ಲಿ ಈಗ ಇದನ್ನು ಸ್ವಲ್ಪ ಹುರಿತಿದ್ದೇನೆ, ಫ್ರೈ ಮಾಡ್ತಿದ್ದೇನೆ. ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿನ ಹಾಕಿದ್ದೇನೆ. ಇದು ಯಾಕಂದ್ರೆ ನಾವು ಗುಳ್ಳ ಮಾಡುವಾಗ ಸ್ವಲ್ಪ ಗ್ರೇವಿ ಬೇಕಲ್ಲ, ಖಾಲಿ ಗುಳ್ಳ ಅಷ್ಟು ಒಳ್ಳೆದಾಗುದಿಲ್ಲ, ಅದಕ್ಕೆ ಸ್ವಲ್ಪ ಗ್ರೇವಿ. ಸ್ವಲ್ಪ ಕೆಂಪಾಗೋ ತನಕ ಕಾಯಿಸ್ಬೇಕು. ಸರಿ. ನಿಮ್ಮ ಪರಿಚಯ ಹೇಳ್ಬೋದಾ? ಅಂದ್ರೆ ನೀವು ಏನ್ ಮಾಡ್ತಿದ್ದೀರಿ? ನಾನೀಗ ಆಫೀಸಿಯಲ್ ಆಗಿ ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ತಿದ್ದೇನೆ. ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡರಿ, ಸಾರಿ ಕುಚ್ಚು, ಮತ್ತೆ ಹೀಗೆ ಅಡಿಗೆ ಮಾಡ್ತಿದ್ದೀನಿ. ನೀವು ಎಷ್ಟು ಜನ ಮಕ್ಕಳು? ನಾನು ನಮ್ಮ 3 ಮಂದಿ ಮಕ್ಕಳು. ಒಬ್ಳು ಇಲ್ಲಿ, ನಾನು ಇಲ್ಲಿ ಇರುವುದು ಉಡುಪಿಯಲ್ಲಿ. ನನ್ನ ಗಂಡ ಆಟೋ ರಿಕ್ಷಾ ಓಡಿಸ್ತಾರೆ ಇಂದ್ರಾಳಿ ರೈಲ್ವೆ ಸ್ಟೇಷನ್ ಅಲ್ಲಿ. ಮತ್ತೆ ಒಬ್ಳು ತಂಗಿ ಕೊಲ್ಲಾಪುರ, ಮತ್ತೊಬ್ಳು ಇಲ್ಲೇ ಇದ್ದಾಳೆ, ಮಟ್ಟಿಗಿದ್ದಾಳೆ. ಇದಕ್ಕೆ ಸ್ವಲ್ಪ ಈಗ ಇದಕ್ಕೆ ನಾವು ಕಟ್ ಮಾಡಿದ 4 ಟೊಮೆಟೊವನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ, ಒಂದು 2-3 ಚಮಚ. ಇದು ಮೆಣಸಿನ ಹುಡಿ ನಾವು ಮನೆಯಲ್ಲಿ ತಯಾರಿಸಿದ್ದು. ಓಕೆ. ಆಮೇಲೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಬೇಕು. ಒಂದು ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಅಲ್ಲ? 1 ಟೀ ಸ್ಪೂನ್ ಬೇಡ, ಒಂದು ಅರ್ಧ ಸಾಕು. ಆಮೇಲೆ ಸ್ವಲ್ಪ ಲಿಂಬೆ ಹುಳಿ, ಹುಣಸೆ ಹುಳಿ. ಆಮೇಲೆ ಅದಕ್ಕೆ ನಾವು ಈಗ ಸ್ಟಫ್ ಮಾಡಿ ಇಟ್ಕೊಂಡಿದ್ದೇವೆ ಅಲ್ಲ, ಅವಾಗ ಉಳಿದ ಮಸಾಲೆ ಅದನ್ನು ನಾವು ಸ್ಟಫ್ಪಿದ ಮಸಾಲೆಯನ್ನು ಅದಕ್ಕೆ ನಾವು ಉಳಿದ ಸ್ಟಫ್ ಏನಿತ್ತು ಅದನ್ನು ಇದಕ್ಕೆ ಹಾಕಿ ಬಿಡ್ತೇವೆ. ಅಂದ್ರೆ ಅದು ಸ್ವಲ್ಪ ಟೇಸ್ಟ್ ಬರ್ತದೆ ನಿಮ್ಗೆ. ಇದು ನೆಸೆಸರಿ ಉಂಟು, ಹಾಕ್ಲೇಬೇಕಾ? ಅಲ್ಲ ಉಳಿದ್ರೆ ಮಾತ್ರ ಹಾಕ್ಬೇಕಾ? ಹಾಗೆ ಇಲ್ಲ, ಅದು ಉಳಿದ್ರೆ ಹಾಕ್ಬೋದು, ಇಲ್ಲದೆ ನಾವು ಇದನ್ನೇ ಹೌದು, ತೊಂದರೆ ಇಲ್ಲ. ನಾರ್ಮಲ್ ಟೊಮೆಟೊ ಆನಿಯನ್ ಗ್ರೇವಿ ಮಾಡ್ಕೊಂಡು ಅದು ಬಿಡ್ತದೆ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು. ನಾನು 1 ಚಮಚ ಉಪ್ಪು ಹಾಕ್ತಿದ್ದೇನೆ, ಯಾಕಂದ್ರೆ ಆಲ್ರೆಡಿ ಹಾಕಿದ್ದೇನೆ ಮೊದಲೇ, ಹಾಗಾಗಿ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡ್ಬೇಕು. ಸರಿ. ಮತ್ತೆ ನೀವು ಫ್ರೀ ಟೈಮ್ ಎಲ್ಲ ಇದ್ದಾಗ ಏನ್ ಮಾಡ್ತಾ ಇರ್ತೀರಿ? ಅದೇ ಸಾರಿದ್ದು ಕುಚ್ಚು, ಅದೇ ಎಂಬ್ರಾಯ್ಡರಿ ಮಾಡುದು, ಹ್ಯಾಂಡ್ ವರ್ಕಿಂಗ್. ಆಮೇಲೆ ಏನಿಲ್ಲ, ಬಿಸಿ ಇರ್ತದ. ಈ ಕಾದಂಬರಿ ಸ್ಟೋರೀಸ್ ಎಲ್ಲ ಸ್ವಲ್ಪ ಓದ್ತೇನೆ. ಹೌದು, ಅದು ಅಭ್ಯಾಸ ಉಂಟು ನನಗೆ. ಮತ್ತೆ ಬೇರೆ ಎಂತಿಲ್ಲ. ಮತ್ತೆ ಇಲ್ಲಿ ನಿಮ್ಮ ಊರಿದ್ದು ಏನು ಸ್ಪೆಷಲ್? ಏನು ಜಾತ್ರೆ ಆಗ್ಲಿ ಬೇರೆ ಏನಾದ್ರು? ನಮ್ದು ಊರಿದ್ದು ಅಂದ್ರೆ ಮೇನ್ ಕೃಷ್ಣ ಮಠದ, ಅದು ಎಲ್ರಿಗೆ ಗೊತ್ತಿರ್ಬೇಕು. ಇಲ್ಲಿ ಲೋಕಲ್, ಇಲ್ಲಿ ಲೋಕಲ್ ಇಲ್ಲಿ ಮಾರಿಗುಡಿ. ಇನ್ನು ಇದೇ ತಿಂಗಳಲ್ಲಿ ಜೂನ್ ಅಲ್ಲಿ ಇಲ್ಲಿ ನಮ್ದು ಮಾರಿ ಪೂಜೆ ಆಗ್ತದೆ. ಅದೊಂದು ನಮ್ದು ದೊಡ್ಡ ಹಬ್ಬ ಊರಿದ್ದು. ಹೌದು.
ಮತ್ತೆ ನೀವು ಅಡುಗೆ ಎಲ್ಲಿಂದ ಕಲ್ತದ್ದು, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ನಾನು ಈ ಅಡಿಗೆ ಎಲ್ಲ ಇಂಥದ್ದು ಅಡಿಗೆ ಎಲ್ಲ ಕಲ್ತದ್ದು ನನ್ನ ಬಾಂಬೆಯಲ್ಲಿ ಒಬ್ರು ಅಕ್ಕ ಇದ್ದಾರೆ, ಮೀನಕ್ಕ ಅಂತ. ನಾನು ಬಾಂಬೆಯಲ್ಲಿದ್ದೆ ಸ್ವಲ್ಪ ಸಮಯ. ಆಗ ನಾನು ಅವರು ಮಾಡೋದನ್ನು ನೋಡಿ ಕಲ್ತದ್ದು. ಹೌದು. ಮತ್ತೆ ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ಬರ್ತಿತ್ತು, ಆದ್ರೆ ಇಂಥದ್ದೆಲ್ಲ ಅಷ್ಟು ಬರ್ತಿರ್ಲಿಲ್ಲ. ಮೇಲೆ ಹೆಚ್ಚಾಗಿ ಕಲ್ತದ್ದು ಮದುವೆ ಆದ್ಮೇಲೆ ಕಲ್ತದ್ದೆಲ್ಲ ಮಾಡ್ಲಿಕ್ಕೆ. ಮತ್ತೆ ನಿಮ್ಮ ತುಂಬಾ ಇಷ್ಟಪಡುವ ಯಾವುದು ರೆಸಿಪಿ ಅಂದ್ರೆ ಅಡುಗೆ ಏನಾದ್ರು ಇಷ್ಟ ಅಂದ್ರೆ ಕ್ಯಾರೆಟ್ ಹಲ್ವಾ, ಆಮೇಲೆ ಇದು ಮಾಡ್ತೀನಿ, ಆಮೇಲೆ ಚಪಾತಿ ಇಷ್ಟ, ಆಮೇಲೆ ಪನೀರಲ್ಲಿ ಮಾಡಿದ್ದೆಲ್ಲ ಪದಾರ್ಥ ನಂಗೆ ಇಷ್ಟ. ಅಂದ್ರೆ ಸುಮಾರು ವೆರೈಟೀಸ್ ಮಾಡ್ತಿರ್ತೀನಿ. ಹೌದೌದು. ಪನೀರ್ ಚಿಲ್ಲಿ ಒಳ್ಳೆ ಮಾಡ್ತೇನೆ. ಮತ್ತೆ ಪ್ರೌನ್ ಅಲ್ಲಿ ಬರ್ತಾರೆ ಚಿಲ್ಲಿ, ಪ್ರೌನ್ಸ್ ಅಲ್ಲಿ ಅದರಲ್ಲಿ ಮಾಡ್ತೇನೆ. ಮತ್ತೆ ನಿಮ್ಮ ಮಕ್ಕಳು ಏನು ಎಜುಕೇಶನ್ ಮಾಡ್ತಿಲ್ಲ? ನನಗೆ ಒಬ್ಬನೇ ಮಗ. ಹೌದು, ಪ್ರೀತೇಶ್ ಅಂತ. ಅವನೀಗ MGM ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಓದ್ತಾ ಇದ್ದಾನೆ. ನೀವು ಅಲ್ಲಿಂದ ಉಡುಪಿ ಮನೆ ಅಲ್ಲ ನಿಮ್ಮ? ಹೌದು, ನಾನು ಜಾಸ್ತಿಯಾಗಿ ಉಡುಪಿಯಲ್ಲೇ ಇರೋದು. ಸಂಡೆ ಇಲ್ಲಿಗೆ ಬರ್ತೀನಿ. ಇದು ಅಮ್ಮನ ಮನೆ? ಇದು ಅಮ್ಮನ ಮನೆ. ಇಲ್ಲಿ ಯಾರೆಲ್ಲ ಇರ್ತೀರಿ? ಇಲ್ಲಿ ಇರುದು ಅಮ್ಮ, ಅವರ ಅಕ್ಕ ಇದ್ದಾರೆ, ದೊಡ್ಡಮ್ಮ, ಆಮೇಲೆ ಆ ದೊಡ್ಡಮ್ಮನ ಮಗ ಮತ್ತೆ ಮಗನ ಹೆಂಡತಿ, ಇಬ್ರು ಮಕ್ಕಳು ಇದ್ದಾರೆ. ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದು ಅಡುಗೆ ಮಾಡಿದರೆ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ? ನನ್ನ ಮನೆಯಲ್ಲಿ ನನ್ನ ಗಂಡನಿಗೆ ಮೀನು ಅಂದ್ರೆ ತುಂಬಾ ಇಷ್ಟ. ಮೀನು ನನ್ನ ಮಗನಿಗೆ ಕೋಳಿ. ಸಂಡೇ ಬರುವಾಗ ನಾವು ಮಾಡ್ತೇವೆ, ಮೀನು ಕೋಳಿ ಮಾಡ್ತೇವೆ. ಮತ್ತೆ ಇಲ್ಲಿ ಕೃಷಿ ಏನಾದ್ರು ಮಾಡ್ತೀರಾ ನೀವು? ಕೃಷಿ ಉಂಟು, ನಮ್ಗೆ ಗದ್ದೆ ಉಂಟು, ಆಮೇಲೆ ತೆಂಗಿನ ತೋಟ ಉಂಟು. ಇದು ಇಲ್ಲಿ ಗದ್ದೆ ಎಲ್ಲ ನಿಮ್ಮದು? ಇದು ಈ ಸೈಡ್ ಅಲ್ಲೇ ಬರೋದು, ಗದ್ದೆ ಎಲ್ಲ ನಮ್ದೆ. ಅದು ಎದುರಲ್ಲಿ ಎಲ್ಲ ನಮ್ದೆ ಗದ್ದೆ. ವ್ಯವಸಾಯ ಎಲ್ಲ ಭತ್ತ ಎಲ್ಲ ಮಾಡ್ತೀವಿ? ಭತ್ತ ಮಾಡ್ತೇವೆ. ಈಗ ಅದೇ ಕೃಷಿ ಸಾಗುವಳಿ ಮಾಡ್ಲಿಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದಾರೆ. ಈಗ ಮಳೆಗಾಲ ಹೆಸರಲ್ಲೇ ಯಾರು ಮಾಡ್ತಾರೆ? ಅದು ನಮ್ಮ ಅಮ್ಮ ಮಾಡ್ತಾರೆ, ಅಣ್ಣ ಇದ್ದಾರೆ, ಅವ್ರು ಮಾಡ್ತಾರೆ. ನನ್ನ ಅಣ್ಣ ಇಲ್ಲಿ ಬೈಲೂರಲ್ಲಿ ಭಿಕ್ಷೆ ಬಿಡ್ತಿದ್ದಾರೆ. ಅವರು ಇದರಲ್ಲಿ ಕೃಷಿ ಮಾಡ್ತಾರೆ. ಎಷ್ಟು ಗದ್ದೆ ಇದೆ? ಗದ್ದೆ ನಮ್ಗೆ 1 2 3 4 ಗದ್ದೆ ಉಂಟು. ಮತ್ತೆ ಇದು ಹಾಡಿ ಹೇಳ್ತಾರೆ, ಗುಡ್ಡ ಅದೆಲ್ಲ ಉಂಟು. ಇದು ಉಳುಮೆ ಅಂತ ಇದು ಟ್ರ್ಯಾಕ್ಟರ್? ಈಗ ಟ್ರ್ಯಾಕ್ಟರ್ ಅಲ್ಲೇ ಎಲ್ಲ. ಹೌದು, ಎತ್ತುಗಳಿದ್ದು ಕೋಣಗಳೆಲ್ಲ ಈಗ ಎಲ್ಲಿದೆ? ಟೈಮ್ ಆಗಿದೆ. ಹೌದೌದು, ಈಗ ಜಾಸ್ತಿಯಾಗಿ ಟ್ರ್ಯಾಕ್ಟರ್ ಅಲ್ಲೇ ಮಾಡೋದು. ಇದು ಆಲ್ರೆಡಿ ಫ್ರೈ ಆಗಿದೆ. ಈರುಳ್ಳಿ ಟೊಮೆಟೊ ಗ್ರೇವಿ. ಇದಕ್ಕೆ ನಾನು ನೆಲಗಡ್ಲೆ ಹುರಿದು ಇಟ್ಟು ಹುಡಿ ಮಾಡಿ ಇಟ್ಕೊಂಡದ್ದು. ಇದನ್ನು ನಾನು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನೆಲಗಡ್ಲೆ ಹುಡಿ? ಹೌದು, ನೆಲಗಡ್ಲೆ ಹುಡಿಯನ್ನು ಒಂದಿಷ್ಟು 50 ಗ್ರಾಮ್ ತಗೊಂಡಿದ್ದೀರಾ? 50 ಗ್ರಾಮ್ ಉಂಟು. ಮತ್ತೆ ಹೆಚ್ಚು ಮೆಂಬರ್ಸ್ ಇದ್ರೆ ಅವ್ರಿಗೆ ಎಷ್ಟು ಬೇಕು ಹಾಗೆ. ಹೌದು, ಐಟಮ್ ಜಾಸ್ತಿ ಮಾಡ್ಕೋದ್ರೆ ಇದು ಟೇಸ್ಟ್ ಜಾಸ್ತಿ. ಟೇಸ್ಟ್ ಬರ್ತದೆ. ಇದು ನೆಲಗಡ್ಲೆ ಹಾಕಿದ್ರೆ ಟೇಸ್ಟ್ ಬರ್ತದೆ. ಇದು ಆಕ್ಚುಲಿ ನಮ್ದು ಉತ್ತರ ಕರ್ನಾಟಕ ಸೈಡ್ ಇದು. ಹೌದು, ಉತ್ತರ ಕರ್ನಾಟಕ. ಅದು ಈಗ ಇಲ್ಲಿ ಸಹ ಬಂದಿದೆ. ನಮ್ಮ ವೀಕ್ಷಕರು ಇಲ್ಲಿ ಮಂಗಳೂರು, ಉಡುಪಿಯವರು ಈ ರೆಸಿಪಿಯನ್ನು ನೋಡಿ. ಇದು ಆಕ್ಚುಲಿ ಉತ್ತರ ಕನ್ನಡದ ರೆಸಿಪಿ. ನೀವು ಸಹ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಇದಕ್ಕೆ ಯಾವುದು ಚಪಾತಿ ಆಗ್ತದೆ, ಪರೋಟ, ಮತ್ತೆ ನಾವು ವೈಟ್ ರೈಸ್, ಅದಕ್ಕೆ ಒಳ್ಳೆ ಆಗ್ತದೆ. ಒಳ್ಳೆ ಕಾಂಬಿನೇಷನ್. ನೀವೊಂದ್ಸರ್ತಿ ಟ್ರೈ ಮಾಡಿ ಉತ್ತರ ಕರ್ನಾಟಕದ ಈ ಡಿಶನ್ನು. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಿಕ್ಸ್ ಮಸಾಲಾಸ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ನಿಕ್ಸ್ ಮಸಾಲ ಇಲ್ಲಿ ಎಲ್ಲ ಲೋಕಲ್ ಸ್ಟೋರ್ಸ್ಗಳಲ್ಲಿ ಮತ್ತು ಆನ್ಲೈನ್ ಮಾರ್ಕೆಟಲ್ಲಿ ಸಿಗ್ತದೆ. ಆಮೇಲೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೇವೆ. ಹಾಗೂ ನಮ್ಮ ಇನ್ನೊಬ್ಬರು ಸ್ಪಾನ್ಸರ್ಸ್ ಸ್ವಯಂಭೂ ಕನ್ಸ್ಟ್ರಕ್ಷನ್ಸ್ ಮತ್ತು ಇಂಟೀರಿಯರ್ಸ್. ಇವರು ಎಲ್ಲ ಮನೆಯದ್ದು ಇಂಟೀರಿಯರ್ಸ್ ವರ್ಕ್ಸ್, ಬಿಲ್ಡಿಂಗ್ ವರ್ಕ್ಸ್ ಮತ್ತು ಗೃಹೋಪಯೋಗಿ ಮರದ ಕೆಲಸಗಳನ್ನು ಎಲ್ಲ ಮಾಡ್ತಾರೆ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇವರನ್ನು ಕಾಂಟ್ಯಾಕ್ಟ್ ನೀವು ಮಾಡ್ಬೋದು. ವರ್ಕ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇವರು ಈ ಸಾರಿ ಡ್ರಾಫ್ಟಿಂಗ್ ಮತ್ತು ಟೈಲರಿಂಗ್ ವರ್ಕ್ಸ್ ಎಲ್ಲ ಮಾಡ್ತಾರೆ. ಎಂಬ್ರಾಯ್ಡರಿ ವರ್ಕ್ಸ್ ಏನೆಲ್ಲ ಮಾಡ್ತೀರಿ? ಮತ್ತು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಹೇಳ್ತೀರಾ?
ನಾನು ಅಂದ್ರೆ ನನ್ನ ಅಡ್ರೆಸ್ ಉಡುಪಿಯಲ್ಲಿ ಚಿಟ್ಪಾಡಿಯಲ್ಲಿ ನನ್ನ ಊರು. ಚಿಟ್ಪಾಡಿ, ಹೌದು. ಕಸ್ತೂರ್ಬಾ ನಗರ ಬರ್ತದೆ. ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಆಮೇಲೆ ಹಾಕ್ತೇವೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಮಾಡ್ಬೇಕಾದ್ರೆ ಅಲ್ಲಿ ಲೋಕಲ್ಸ್ ಜನಗಳಲ್ಲಿ ಇದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವರ್ಕ್ ಎಲ್ಲ ಮಾಡಿ ಕೊಡ್ತೀವಿ. ಹೌದು. ಮತ್ತೆ ಇದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ತೀವಿ. ಸರಿ. ಇವರನ್ನು ಲೋಕಲ್ಸ್ ಅಲ್ಲಿ ಚಿಟ್ಪಾಡಿ ಮತ್ತು ಉಡುಪಿ ಭಾಗದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಟೈಲರಿಂಗ್ಸ್ ವರ್ಕ್ಸ್ ಎಲ್ಲ ಮಾಡ್ತಾರೆ. ಇವರ ನಂಬರ್ ಕೂಡ ನಾವು ಹಾಕ್ತೇವೆ ನಿಮಗೆ ಕೆಳಗೆ ಸ್ಕ್ರೀನಲ್ಲಿ. ನಾವೀಗ ಇದಕ್ಕೆ ಮಸಾಲೆ ಹಾಕಿಟ್ಕೊಂಡಿದ್ದೇವಲ್ಲ, ಅದು ಚೆನ್ನಾಗಿ ಉಪ್ಪು ಎಲ್ಲ ಹೀರ್ಕೊಂಡಿರ್ತದೆ. ಇದನ್ನು ನಾವು ಇದರಲ್ಲಿ ಬೇಯಿಸ್ಬೇಕು. ಈ ಗ್ರೇವಿಗೆ ಹಾಕಿದ್ರೆ ಗ್ರೇವಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀವು ಸ್ವಲ್ಪ ನೀರು ಬೇಕಾದ್ರೆ ಆಡ್ ಮಾಡ್ಕೊಳ್ಬಹುದು. ಬೇಯಲಿಕ್ಕೆ ಸ್ವಲ್ಪ ಆಡ್ ಮಾಡ್ಕೊಳ್ಬಹುದು. ತುಂಬಾ ಹಾಕ್ಬಾರ್ದು, ನೀರ್ ಹಾಕ್ಬಾರ್ದು. ಚೂರು ಒಂದು ಅರ್ಧ ಕಾಲ್ ಲೋಟೆ ಸಾಕು, ತಳ ಹಿಡಿಯದ ಹಾಗೆ. ಈಗ ನಾವು ಇದಕ್ಕೆ ಇದು ಬೇಯಲಿಕ್ಕೆ ಲಿಡ್ ಅನ್ನು ಹಾಕ್ಕೊಳ್ತಿದ್ದೇವೆ. ಇದರಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕು. ಮತ್ತೆ ಇದು ಕುಕ್ಕರ್ ಅಲ್ಲಿ ಮಾಡ್ಬೇಕಂತಿದೆ? ಹಾಗೇನಿಲ್ಲ, ಕುಕ್ಕರ್ ಅಲ್ಲಿ ಮಾಡ್ಬೇಕಂತಿಲ್ಲ. ಈಗ ನಾನು ತುಂಬಾ ಉಂಟಲ್ಲ, ಅದಕ್ಕೆ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ. ಯಾವುದೇ ಪಾತ್ರೆಯಲ್ಲಿ? ಬೇರೆ ಪಾತ್ರೆಯಲ್ಲಿ ಮಾಡ್ಕೊಂಡು. ರೆಡಿ ಪುಲೆ ಚಪಾತಿ. ಇಲ್ಲೊಬ್ರು ಹೊಸತ್ತು ಜನ ಇದ್ದಾರೆ, ನಾವು ಬೇರೆ ಎಪಿಸೋಡ್ ಅಂತ ಎನಿಸ್ಬೇಡಿ. ಅವರ ತಂಗಿಯವರು, ಇವರು ಸ್ವಲ್ಪ ಮಾತಾಡೋದು ಕಮ್ಮಿ ಮಾತ್ರ. ಸ್ವಲ್ಪ ಕಮ್ಮಿ ಮಾತಾಡಿದವರು. ಅವರನ್ನು ಪರಿಚಯ ಮಾಡುವ. ನಿಮ್ಮ ಹೆಸರು? ತೃಪ್ತಿ ಶೆಟ್ಟಿ ಅಂತ. ತೃಪ್ತಿ ಶೆಟ್ಟಿ, ಕಾರ್ಕಳ. ಅವರ ಅಕ್ಕ ನಿಮ್ದು? ಹೌದು, ನನ್ನ ಅಕ್ಕ. ಅವರು ಎಣ್ಣೆಗಾಯಿ ಮಾಡಿದ್ರಲ್ಲ. ನೀವೀಗ ಏನ್ ಮಾಡ್ತೀರಾ? ನಿಮ್ಮ ಏನ್ ಸ್ಟೈಲ್ ಅಂದ್ರೆ? ಚಪಾತಿ ನಾರ್ಮಲ್ ಎಲ್ಲರೂ ಮಾಡೋ ಹಾಗೆ, ಏನು ಸ್ಪೆಷಲ್ ಇಲ್ಲ ಎಂತ ಇಲ್ಲ. ನೀವ್ ಹೇಗೆ ಮಾಡ್ತೀರಿ ಚಪಾತಿ? ಅದೇ, ನಾನು ಚಪಾತಿ ಇದು ಹಿಟ್ಟು ತಗೋಬೇಕು. ನಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನ, ಅಂದ್ರೆ 4 ಜನಕ್ಕಾದ್ರೆ 1 ಬೌಲ್ 2 ಬೌಲ್ ಹೀಗೆ ತಗೋಬೇಕು. ಆಮೇಲೆ ಅದಕ್ಕೆ ಈಗ 2 ಜನಕ್ಕೆ ಆದ್ರೆ 2 ಬೌಲ್ ತಗೊಂಡ್ರೆ ನೀರು ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ನೀರು ಸ್ವಲ್ಪ ಹಾಕಿ ಕಲಿಸ್ಬೇಕು. ಹದ ತುಂಬಾ ನೀರು ಸಾಕ್ಬಾರ್ದು. ನೀರು ಆದ್ರೆ ಎಲ್ಲ ಇದು ಮಾಡ್ಲಿಕ್ಕೆ ಬರುದಿಲ್ಲ, ಹೀಗೆ ಲಾಟ್ಲಿಕ್ಕೆ ಬರುದಿಲ್ಲ. ಮತ್ತೆ ಅದೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಮತ್ತೆ ಅದೊಂದು ಸ್ವಲ್ಪ ದಪ್ಪ ಆದಾಗೆ ಮಾಡಿ ಅದಕ್ಕೆ ಡೋ ಉಂಟಲ್ಲ ಮಾಡ್ಬೇಕು, ಡೋ ತರ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ, ಎಣ್ಣೆ, ತೆಂಗಿನ ಎಣ್ಣೆ ಎಲ್ಲ ಹಾಕ್ಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಅಂದ್ರೆ ಚಪಾತಿಗೆ ಗೋಧಿ ಹಿಟ್ಟು, ಉಪ್ಪು ಆಪ್ಷನ್ ಆಗಿ, ಎಣ್ಣೆ ಮತ್ತೆ ತೆಂಗಿನ ಎಣ್ಣೆ ಮತ್ತೆ ತುಪ್ಪ ಆಪ್ಷನ್. ನೀರು ಬೇಕು ಮೇನ್ ಆಗಿ. ಅವರು ಹೇಳಿದ ಮೆಥಡ್ ಅಲ್ಲಿ ಇಲ್ಲಿ ಚಪಾತಿ ಡೋ ರೆಡಿ ಮಾಡಿ ಇಟ್ಟಿದ್ದಾರೆ. ಇದನ್ನೀಗ ಲಟ್ಟಿಸ್ತಾರೆ ಇವರು. ಚಪಾತಿ ಲಟ್ಟಿಸುದು ಸ್ವಲ್ಪ ಕೈಗೆ ಹುಡಿ ಹಾಕಿ, ಇದು ಅಂಟುತ್ತದಲ್ಲ, ಅದಕ್ಕೆ ಅಂಟ್ಲಿಕ್ಕೆ ಬಾರ್ದು, ಅದಕ್ಕೆ ಹಾಕಿ ಇದೀಗ ಚಪಾತಿ ನಿಮ್ಗೆ ಎಷ್ಟು ದೊಡ್ಡ ಚಪಾತಿ ಬೇಕಾದ್ರೆ ಇದು ಮಾಡ್ಬೋದು. ನಿಮ್ಗೆ ದೊಡ್ಡ ಚಪಾತಿ ಬೇಕಾದ್ರೆ ದೊಡ್ಡ ಜೀವರಿಗೆ ದೊಡ್ಡ ಚಪಾತಿ, ಸಣ್ಣ ಬೇಕಾದ್ರೆ ಸಣ್ಣದು, ಈ ತರ ಮಾಡಿ ಲಟ್ಟಿಸ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ನಂದೊಂದು ಶೇಪ್ ಮಾಡ್ತೇನೆ. ರೌಂಡ್ ಎಕ್ಸಾಕ್ಟ್ ಬರುದಿಲ್ಲ. ಎಕ್ಸ್ಪರ್ಟ್ ಅಲ್ಲ? ಇಲ್ಲ, ಎಕ್ಸ್ಪರ್ಟ್ ಏನಿಲ್ಲ. ಹೀಗೆ ನೋಡಿ ಕಲ್ತದ್ದು ಚಪಾತಿ. ರೌಂಡ್ ಬೇಕಾದ್ರೆ ರೌಂಡ್, ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್. ಇಲ್ಲಿ ಎಣ್ಣೆಗಾಯಿ ರೆಡಿ ಆಗಿದೆ. ರೆಡಿ ಆಗುವಾಗ ಇವರು ಟೇಸ್ಟ್ ಉಪ್ಪೆಲ್ಲ ನೋಡ್ತಿದ್ರು. ಭಾರಿ ಒಂದು ಒಳ್ಳೆಯ ಪರಿಮಳ. ನಾನು ತುಂಬ ಕಾತುರದಿಂದ ಕಾಯ್ತಿದ್ದೇನೆ ತಿನ್ನಲಿಕ್ಕೆ. ಈಗ ರೆಡಿ ಆಯ್ತಲ್ಲ ಇದು? ಓಪನ್. ಇದು ರೆಡಿ ಆಗಿದೆ. ಉಪ್ಪೆಲ್ಲ ನಿಮ್ಗೆ ಟೇಸ್ಟಿಗೆ ಅನುಸಾರ ಅಡ್ಜಸ್ಟ್ಮೆಂಟ್ ಮಾಡಿ, ಖಾರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಿ. ಇವರಿಗೆ ಎಷ್ಟು ಉಪ್ಪು ಖಾರ ಎಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ದೇವೆ. ನೀವು ಕೂಡ ಟೇಸ್ಟ್ ಎಲ್ಲ ನೋಡಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿ. ಗುಳ್ಳ ಎಣ್ಣೆಗಾಯಿ
ರೆಡಿ ಆಗಿದೆ. ಈಗ ನೀವು ಟೇಸ್ಟ್ ನೋಡಿ ಹೇಗೆ ಆಗಿದೆ ಅಂತ ಹೇಳ್ಬೇಕು. ಸರಿ, ನೀವು ಹೇಗೆ ಪ್ರಿಪೇರ್ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಎಲ್ಲ ನೋಡಿದಿರಿ. ಮತ್ತು ಇದು ಎಷ್ಟು ಹೊತ್ತು ಬೇಯಬೇಕು? ಒಂದು 15 ನಿಮಿಷ ಬೇಕು. 15-20 ನಿಮಿಷ ಬೇಕು. ಮತ್ತೆ ನೀವು ಇದು ಸ್ಮೂತ್ ನೀವು ನೋಡಿದ್ರೆ ಆಯ್ತಲ್ಲ, ಇದು ಬೆಂದಿದೆ ಅಂತ ನೋಡ್ಬೇಕು. ಇದು ಬೆಂದಿದ್ರೆ ಮತ್ತೆ ಹೋಗಿ ಆಗಿದೆ ಅಂತ. ಇದಕ್ಕೆ ಚಪಾತಿ ಒಳ್ಳೆ ಕಾಂಬಿನೇಷನ್ ಮಾಡ್ಬೋದು, ಪರೋಟ ಒಳ್ಳೆ ಕಾಂಬಿನೇಷನ್ ಉಂಟು. ಮತ್ತೆ ವೈಟ್ ರೈಸ್ ಕೂಡ ನೀವು ಮಿಕ್ಸ್ ಮಾಡಿ ಮಾಡ್ಬೋದು. ಹಾಗಾದ್ರೆ ಟೇಸ್ಟ್ ಮಾಡೋದಲ್ಲ? ಮಾಡಿ ಮಾಡಿ. ಈ ಎಣ್ಣೆಗಾಯಿ ಮತ್ತು ಚಪಾತಿ ಟೇಸ್ಟ್ ಮಾಡಲಿಕ್ಕೆ ಇವರ ತಂಗಿ ತೃಪ್ತಿ ಶೆಟ್ಟಿ ಅವರಿದ್ದಾರೆ. ಅವರು ಟೇಸ್ಟ್ ನೋಡ್ತಾರೆ ಫಸ್ಟಿಗೆ. ಬನ್ನಿ ಟೇಸ್ಟ್ ಮಾಡ್ಬಾರ? ಟೇಸ್ಟ್ ಮಾಡಿ, ನೀವು ಸಹ ಮಾಡಿ. ನೀವು ನೋಡಿ ಹೇಗಿದೆ ಅಂತ. ನಿಮ್ಮ ಅಕ್ಕ ಮಾಡಿದ್ದಾರೆ ಎಣ್ಣೆಗಾಯಿ. ನೀವು ಇದಕ್ಕಿಂತ ಮುಂಚೆ ಮಾಡಿದ್ದು ತಿಂದಿದ್ದೀರಾ? ಇದು ಫಸ್ಟ್ ಟೈಮ್ ಮಾಡಿದಾರ? ಹೇಗಾಗಿದೆ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಮತ್ತೆ ಲಾಸ್ಟ್ ಟೈಮ್ ಮತ್ತೆ ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆ? ಲಾಸ್ಟ್ ಟೈಮ್ ತಿನ್ನೋದಕ್ಕೆ ಇದಕ್ಕೆ? ಇಲ್ಲ, ಸೇಮ್ ಟೇಸ್ಟ್, ಅದೇ ಟೇಸ್ಟ್. ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಆಗಿದೆ. ಇದು ಜಾಸ್ತಿ ಆಗಿದೆ, ಅದು ಡಿಪೆಂಡ್ಸ್. ನಿಮ್ಗೆ ಖಾರ ಬೇಕಾದ್ರೆ ಖಾರ, ಚಪ್ಪೆ ಬೇಕಾದ್ರೆ ಚಪ್ಪೆ. ಇದಕ್ಕೀಗ ಒಂದು ನೀವು ರೇಟಿಂಗ್ ಕೊಡುದಾದ್ರೆ ಒಂದು 10ಕ್ಕೆ ಎಷ್ಟು ರೇಟ್ ಕೊಡ್ತೀರಿ? ಇದಕ್ಕೊಂದು 10ಕ್ಕೆ ಒಂದು 8 ಕೊಡ್ಬೋದು. 8? ಎಂತಕ್ಕೆ 10 ಕೊಡ್ಲಿಲ್ಲ? ಯಾಕೆ? ಖಾರ ಜಾಸ್ತಿ, ನನ್ಗೆ ಖಾರ ಜಾಸ್ತಿ ಬೇಡ. ಯಾರಿಗೆ ಖಾರ ಜಾಸ್ತಿ ಬೇಕು ಅವರು 10. ನಿಮ್ಮ ಒಪ್ಪಿನಲ್ಲಿ ಹಾಗಾದ್ರೆ 8. ನಿಮ್ಗೆ ಖಾರ ಜಾಸ್ತಿ ಆಯ್ತು. ಈಗ ನಿಮ್ಗೆ ಖಾರ 10 ಜಾಸ್ತಿ ಬೇಕಾದ್ರೆ 10/10 ಕೊಡ್ಬೋದು ನೀವು. ಸರಿ, ಟೇಸ್ಟ್ ನೋಡುದಲ್ಲ? ಈಗ ನಾನು ಟೇಸ್ಟ್ ಮಾಡ್ತೇನೆ ಎಣ್ಣೆಗಾಯಿದು. ಚಪಾತಿ ಮತ್ತು ಎಣ್ಣೆಗಾಯಿ ಉತ್ತರ ಕನ್ನಡದ್ದು ಸ್ಪೆಷಲ್. ಒಳ್ಳೆ ಆಯ್ತು. ಖಾರ ನನಗೇನು ಜಾಸ್ತಿ ಅನಿಸೋದಿಲ್ಲ, ಡಿಪೆಂಡ್ಸ್. ಮತ್ತು ಅವರವರ ಇದು ಟೇಸ್ಟಿಗೆ ಒಳ್ಳೆ ಎಂತ ಅರೋಮ, ಟೇಸ್ಟ್ ಒಳ್ಳೆ ಬಂದಿದೆ. ಫ್ಲೇವರ್ಸ್ ತುಂಬ ರುಚಿಯಾಗಿದೆ. ನಾನು ನನ್ನ ಒಪಿನಿಯನ್ ಇದು ಕೊಡೋದಾದ್ರೆ ಔಟ್ ಆಫ್ 10ಕ್ಕೆ 10 ಕೊಡ್ತೇನೆ. ಥ್ಯಾಂಕ್ ಯು. ಇದೊಂದು ಖಾಲಿ ಮಾಡಿ ಬರ್ತೇನೆ ಅಷ್ಟವರೆಗೆ. ವೀಕ್ಷಕರೇ ನೋಡಿದ್ರಲ್ಲ ಎಣ್ಣೆಗಾಯಿ ಯಾವ ರೀತಿ ಮಾಡಿದ್ದಾರೆ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಈ ಅದ್ಭುತ ಒಂದು ರೆಸಿಪಿಯನ್ನು ನಮಗೂ ಹಾಗೂ ಈ ವೀಕ್ಷಕರಿಗೆ ತೋರಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಇವರ ಒಂದು ಸಣ್ಣ ಗಿಫ್ಟ್ ಕೊಟ್ಟಿದ್ದಾರೆ. ತಗೊಳ್ಸಿ, ಓಪನ್ ಮಾಡಿ ಕೆಳಗಿಂದ. ಇವರ ವರ್ಕ್ಸ್ ನಾನು ಹಾಕ್ತೇನೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಂಬರ್ ಸ್ಕ್ರೀನಲ್ಲಿ ಬರ್ತದೆ, ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮಿಕ್ಸ್ ಮಸಾಲ ಕಡೆಯಿಂದ ಒಂದು ಸಣ್ಣದು ಮಸಾಲ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ, ವೆರೈಟಿದು. ಇದನ್ನು ನೀವು ಟೇಸ್ಟ್ ಮಾಡಿ ಒಂದೊಂದು ಹೇಗಿದೆ ಅಂತ, ಮತ್ತು ನಮಗೆ ಹೇಳಿ ಹೇಗಿದೆ ಅಂತೇಳಿ. ಟೇಸ್ಟ್ ಒಳ್ಳೆಯದು, ಮತ್ತು ರುಚಿಯನ್ನು ಕಮೆಂಟ್ ಮೂಲಕ ಸಹ ಹೇಳ್ಬೋದು. ಮಿಕ್ಸ್ ಮಸಾಲ ಕಡೆಯಿಂದ ಒಂದು ಸಣ್ಣ ಮಸಾಲದ ಗಿಫ್ಟ್ ಐಟಮ್ಸ್. ಓಕೆ, ಥ್ಯಾಂಕ್ ಯು. ಈ ಮಿಕ್ಸ್ ಮಸಾಲ ಎಲ್ಲ ಜನರಲ್ ಸ್ಟೋರ್ಸಲ್ಲಿ ನಿಮ್ಮ ನಿಯರೆಸ್ಟಲ್ಲಿ ಸಿಗ್ತದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್ಸ್ ಎಲ್ಲ ಇದೆ. ಮತ್ತು ಅವರಿಂದ ಲೈವ್ ಆಗಿ ಅವರಿಂದ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಎಷ್ಟು ಬೇಕಾದ್ರೆ. ನೆಕ್ಸ್ಟ್ ನಮ್ಮ ಈ ಕಾರ್ಯಕ್ರಮಕ್ಕೆ, ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಒಂದು ಸಣ್ಣ ನೆನಪಿನ ಕಾಣಿಕೆ, ಇದನ್ನು ಸ್ವೀಕರಿಸಬೇಕು.
ಈ ಕಾರ್ಯಕ್ರಮದಲ್ಲಿ ನಿಮಗೆ ಭಾಗವಹಿಸಿ ಏನು ಅನಿಸಿತು, ನಿಮ್ಮ ಅನುಭವ ಹೇಳ್ಬೋದು? ನನಗೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಇದು ಫಸ್ಟ್ ಫೇಸ್ ಮಾಡ್ತಿದ್ದೇನೆ. ನೀವು ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿದ್ರೆ, ನಾನು ತುಂಬಾ ಫ್ರೀ ಆಗಿ ನಿಮ್ಮ ಹತ್ರ ಮಾತಾಡಿ ನನಗೆ ಅಡುಗೆ ಮಾಡ್ಲಿಕ್ಕೆ ಖುಷಿ ಆಯ್ತು. ಹಾಗೆ ನೀವು ಇವರನ್ನು ಮನೆಗೆ ಆಹ್ವಾನಿಸಿ ನೀವು ಒಂದು ಕಾರ್ಯಕ್ರಮ ಕೊಡಿ ಹಾಗೂ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಮತ್ತೆ ಗಿಡಗಳನ್ನು ನೆಡೆಯಿರಿ, ಪರಿಸರವನ್ನು ಬೆಳೆಸಿ. ಪರಿಸರ ಇದ್ರೆ ನಾವು, ಪರಿಸರದಿಂದ ನಾವು. ವೀಕ್ಷಕರೇ, ನಿಮಗೂ ಈ ಕಾರ್ಯಕ್ರಮದಲ್ಲಿ ನಿಮಗೆ ಭಾಗವಹಿಸಬೇಕಾದ್ರೆ ನಮ್ಮನ್ನು ದಯವಿಟ್ಟು ಸಂಪರ್ಕಿಸಿ. ನಾವು ಕೆಳಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ. ನಿಮ್ಮ ನೆಚ್ಚಿನ ನಿಮ್ಮ ಅಡುಗೆಯನ್ನು ನಮಗೂ ಹಾಗೂ ಈ ವೀಕ್ಷಕರಿಗೂ ತೋರಿಸಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ನಾವು ಮಾಡುವಂಥ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈಗ ಹೊಸ ಅತಿಥಿಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ತೆ. ದೀಪ್ತಿ ಶೆಟ್ಟಿ ಅವರ ಫ್ಯಾಮಿಲಿಯಲ್ಲಿದೆ, ನೀವು ಪರಿಚಯ ಮಾಡ್ಬೋದಾ? ಇವರು ನನ್ನ ದೊಡ್ಡಮ್ಮ, ಅಮ್ಮಂದು ದೊಡ್ಡಕ್ಕ, ಇವರು ನನ್ನದು ಅಮ್ಮ. ಇನ್ನೊಂದು ಇದ್ದಾರೆ ನನ್ನ ದೊಡ್ಡಮ್ಮ, ಅವರು ಅಮ್ಮನಾಗೆ, ಅವರು ಬಾಂಬೆಯಲ್ಲಿದ್ದಾರೆ. ಓಕೆ. ದೊಡ್ಡಮ್ಮ ಬಾಂಬೆಯಲ್ಲಿ. ನನ್ನಮ್ಮ, ಇವರು ನನ್ನ ಅಣ್ಣ, ಇವ್ರ ಮಗ. ನಾವು 3 ಜನ ಹುಡುಗಿಯರು. ಒಬ್ಳು ಬಾಂಬೆಯಲ್ಲಿದ್ದಾರೆ, ಇಬ್ಬರು ಇಲ್ಲಿ. ಇವಳದು ಹಸ್ಬೆಂಡ್ ಉಡುಪಿ, ನನ್ನ ಕಡೆಯಲ್ಲಿ. ಓಕೆ, ಧನ್ಯವಾದಗಳು ನಿಮಗೆಲ್ಲ. ನಿಮಗೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ.